ಸ್ನೇಹಿತರೆ, ನಿಮ್ಮ ಮುಂದಿನ ಟ್ರೈನ್ ಯಾವ ಪ್ಲಾಟ್ಫಾರ್ಮ್ಗೆ ಬರುತ್ತೆ ಅಂತ ತಿಳಿಯಲು ನೀವು ಇನ್ನು ಮುಂದೆ ಯಾರನ್ನು ಕೇಳಬೇಕಿಲ್ಲ. ಈ ರೋಬೋಟ್ ಹತ್ತಿರ ಹೋದರೆ ಸಾಕು. ವೆಲ್ಕಮ್ ಟು ದಿ ಫ್ಯೂಚರ್. ವಿಶಾಖಪಟ್ಟಣಂ ರೈಲ್ವೆ ನಿಲ್ದಾಣ ಈಗ ಹೈಟೆಕ್ ಆಗಿದೆ. ಇಲ್ಲಿನ AI ರೋಬೋಟ್ ಹೇಗೆಲ್ಲ ಕೆಲಸ ಮಾಡುತ್ತೆ, ಹಾಗೆ ಇದಕ್ಕೆ ಯಾವ ಲ್ಯಾಂಗ್ವೇಜ್ ಬರುತ್ತೆ ಅಂತೇಳಿ ಬನ್ನಿ ನೋಡ್ಕೊಂಬರೋಣ. ನಮಸ್ಕಾರ ಗೆಳೆಯರೇ, ನೀವು ವಿಶಾಖಪಟ್ಟಣಂ ರೈಲ್ವೆ ನಿಲ್ದಾಣಕ್ಕೆ ಹೋದಾಗ ಯಾರಾದರೂ ರೋಬೋಟ್ ಬಂದು ನಿಮಗೆ ಹಲೋ ಎಂದರೆ ಆಶ್ಚರ್ಯ ಪಡಬೇಡಿ. ಹೌದು, ಈಗ ನಮ್ಮ ಭಾರತದ ರೈಲ್ವೆ ವ್ಯವಸ್ಥೆ ಡಿಜಿಟಲ್ ಆಗಿದೆ. ವಿಶಾಖಪಟ್ಟಣಂ ಸ್ಟೇಷನ್ನಲ್ಲಿ ಈಗ ಒಂದು ಸ್ಪೆಷಲ್ AI ರೋಬೋಟ್ ಕೆಲಸ ಮಾಡ್ತಿದೆ. ರೋಬೋಟ್ ಪರಿಚಯ. ಈ ರೋಬೋಟ್ಗೆ ASC ಅರ್ಜುನ್ ಅಂತ ಹೆಸರಿಡಲಾಗಿದೆ. ಇದು ಕೇವಲ ಯಂತ್ರವಲ್ಲ, ಇದು ಅತ್ಯಾಧುನಿಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದಿಂದ ಕೆಲಸ ಮಾಡುತ್ತದೆ. ಈ ರೋಬೋಟ್ ಪ್ರಯಾಣಿಕರಿಗೆ ಬೇಕಾದ ಪ್ರತಿ ಒಂದು ಸಣ್ಣ ಮಾಹಿತಿಯನ್ನು ಇದು ಕ್ಷಣಾರ್ಧದಲ್ಲಿ ನೀಡುವಂತಹ ಕ್ಷಮತೆಯನ್ನ ಹೊಂದಿರುತ್ತದೆ. ಈ ರೋಬೋಟ್ ಏನು ಕೆಲಸ ಮಾಡುತ್ತೆ ಗೊತ್ತಾ? ನಿಮ್ಮ ರೈಲು ಯಾವ ಸಮಯಕ್ಕೆ ಬರುತ್ತೆ ಮತ್ತು ಯಾವ ಪ್ಲಾಟ್ಫಾರ್ಮ್ಗೆ ಬರುತ್ತೆ ಅನ್ನೋದನ್ನ ಇದು ನಿಖರವಾಗಿ ಹೇಳುವಂತಹ ಕ್ಷಮತೆಯನ್ನ ಹೊಂದಿದೆ. ದಿಕ್ಕು ತೋರಿಸುವುದು ಅಥವಾ ಎಕ್ಸಿಟ್ ಪೋಲ್. ನಿಲ್ದಾಣದಲ್ಲಿ ಕ್ಲೋಕ್ ರೂಮ್, ಟಿಕೆಟ್ ಕೌಂಟರ್ ಅಥವಾ ಎಕ್ಸಿಟ್ ಎಲ್ಲಿದೆ ಅಂತ ಕೇಳಿದರೆ ಸಾಕು, ಇದು ನಿಮಗೆ ಮಾರ್ಗದರ್ಶನವನ್ನು ಕೂಡ ಮಾಡುತ್ತದೆ. ಸಹಾಯ ಹಸ್ತ. ಮಕ್ಕಳು ಅಥವಾ ಹಿರಿಯ ನಾಗರಿಕರು ಏನಾದರೂ ಸಹಾಯ ಕೇಳಿದರೆ ತಕ್ಷಣ ಪ್ರತಿಕ್ರಿಯಿಸುವಂತ ಕ್ಷಮತೆಯನ್ನು ಕೂಡ ಈ ರೋಬೋಟ್ ಹೊಂದಿದೆ. ಮನರಂಜನೆ. ಇದು ಕೇವಲ ಮಾಹಿತಿ ಅಷ್ಟೇ ಅಲ್ಲ, ಪ್ರಯಾಣಿಕರ ಜೊತೆ ಮಾತುಕತೆ ನಡೆಸಿ ಅವರನ್ನ ರಂಜಿಸುವಂತ ಶಕ್ತಿಯನ್ನು ಕೂಡ ಇದಕ್ಕೆ ಡೆವಲಪ್ ಮಾಡಲಾಗಿದೆ. ಇದರಿಂದ ಪ್ರಯಾಣಿಕರಿಗೆ ಏನು ಲಾಭ? ಹಿಂದೆಲ್ಲ ನಾವು ಟ್ರೈನ್ ಬಗ್ಗೆ ತಿಳಿಯಲು ಎನ್ಕ್ವೈರಿ ಕೌಂಟರ್ ಮುಂದೆ ಉದ್ದನೆಯ ಲೈನ್ ನಲ್ಲಿ ನಿಲ್ಲಬೇಕಿತ್ತು. ಆದರೆ ಈಗ AI ರೋಬೋಟ್ ಇಂದಾಗಿ ಕೆಲಸ ತುಂಬಾ ಈಸಿಯಾಗಿದೆ. ಭಾಷೆಯ ಸಮಸ್ಯೆ ಇಲ್ಲದೆ ಎಲ್ಲರಿಗೂ ಕೂಡ ಸುಲಭವಾಗಿ ಅರ್ಥವಾಗುವಂತೆ ಇದು ಮಾಹಿತಿಯನ್ನ ನೀಡುವಂತಾಗಿದೆ. ಹಾಗೆ ನೀವು ಯಾವ ಲ್ಯಾಂಗ್ವೇಜ್ ನಲ್ಲಿ ಮಾತನಾಡುತ್ತೀರಿ, ನಿಮಗೆ ಅದೇ ಲ್ಯಾಂಗ್ವೇಜ್ ನಲ್ಲಿ ಇದು ಕೂಡ ಪ್ರತಿಕ್ರಿಯಿಸುವಂತ ಕ್ಷಮತೆಯನ್ನ ಹೊಂದಿದೆ. ಇನ್ನು ಮುಂದೆ ನಿಮ್ಮ ಬ್ಯಾಗು ಯಾವುದೇ ಕಳ್ಳತನವಾದರೂ ಕೂಡ ಅಷ್ಟೇ ಈಸಿಯಾಗಿ ಸಿಗುವಂತೆ ಈ ರೋಬೋಟ್ ಕೆಲಸವನ್ನ ಮಾಡುತ್ತದೆ. ಈ ರೋಬೋಟ್ ಬ್ಯಾಗ್ ಅನ್ನ ಕಳ್ಳತನ ಮಾಡಿದ ವ್ಯಕ್ತಿಯ ಇಮೇಜ್ ಅನ್ನ ಸ್ಕ್ಯಾನ್ ಮಾಡಿ ಹಾಗೆ RPF ತಂಡಕ್ಕೆ ಕಳುಹಿಸಿ ಆತನನ್ನ ಹಿಡಿಯುವಂತೆ ಪೊಲೀಸರಿಗೆ ಕೂಡ ಈ ರೋಬೋಟ್ ಸಹಾಯವನ್ನ ಮಾಡುವಂತದ್ದಾಗಿದೆ. ಭಾರತೀಯ ರೈಲ್ವೆಯ ಈ ಹೊಸ ಯೋಜನೆಯ ಬಗ್ಗೆ ನಿಮಗೇನನಿಸುತ್ತದೆ ಕಮೆಂಟ್ ಮಾಡಿ ತಿಳಿಸಿ. ಒಂದು ವೇಳೆ ನೀವು ವಿಶಾಖಪಟ್ಟಣಂಗೆ ಹೋದರೆ ಈ ರೋಬೋಟ್ ಜೊತೆ ಮಾತನಾಡುವುದನ್ನ ಮರೆಯಬೇಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇಂಥ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.